ನಮ್ಮ ಮಾಜಿ ಸಂಸದರು, ನಮ್ಮ ಜಿಲ್ಲೆಯ ಮಾಜಿ ಮಂತ್ರಿ, ಮಾಜಿ ಕೇಂದ್ರ ಮಂತ್ರಿ, ಮಾಜಿ ಸಂಸದ ಶ್ರೀಮಾನ್ ಭಗವಂತ ಖೂಬಾಜಿ ಅವರು ಇವತ್ತು ನನ್ನ ಪಾಪನಾಶಕ ಅಭಿಷೇಕ ಇಟ್ಕೊಂಡರ ಭಾಳ ಎಲ್ಲ ಜಿಲ್ಲೆಯ ಜನರ ಒಳಿತಿಗಾಗಿ. ಆಮೇಲೆ ಅವರು ಕಾಂಗ್ರೆಸ್ನವರೇನೋ ಉದ್ಘಾಟನೆ ಮಾಡ್ಲತ್ತಾರ, ಅದು ನಾ ತಂದಾಗೆ ಮಾಡೀನಿ ಅಂತಾರ. ಇವ್ರ ಅಧಿಕಾರದಾಗ ಇದ್ದಾಗ ಇವ್ರು ಏನ್ ಮಾಡ್ಯಾರ? ಇವತ್ತು ಈಶ್ವರ್ ಖಂಡ್ರವ್ರು ಪೊಲೀಸ್ ಹಚ್ಚಿ ಲಾಠಿ ಚಾರ್ಜ್ ಮಾಡಿಸ್ಲತ್ತಾರ ಅಂತ ಹೇಳ್ತಾರ, ಪೊಲೀಸರಿಗೆ ಹಚ್ಚೆಲ್ಲ ಅಂದಿಸ್ಲತ್ತಾರ, ದಬ್ಬಾಳಿಕೆ ಮಾಡತ್ತಾರ ಅಂತ ಹೇಳ್ತಾರ, ಪೊಲೀಸರಿಗೆ ಹಚ್ಚಿ ಕೇಸ್ ಮಾಡಿಸ್ಲತ್ತಾರ ಅಂತ ಹೇಳ್ತಾರ. ನೀವೇನೇನ್ ಮಾಡಿರಿ ಭಗವಂತ ಖೂಬಾ? ಕರ್ಮ ರಿಪೀಟ್, ಕರ್ಮ ಬಿಡಲ್ಲ, ಕರ್ಮ ರಿಪೀಟ್. ಭಗವಂತ ಖೂಬಾಜಿ, ನೀವು ಮನೆಗೆ ಕುಂತೀರಿ, ಮನೆಗೆ ಕೂಡಿಸ್ತಾರ ಜನ ನಿಮ್ಗೆ. ನೀವು ಯಾವ ಕಾರ್ಯಕರ್ತರಿಗೆ ಇವತ್ತು ಸಿಂಹ ಗರ್ಜನೆ, ಹುಲಿ ಗರ್ಜನೆ ಅಲ್ಲತ್ತೀರಿ? ಒಂದು ಕಾರ್ಯಕರ್ತರಿಗೆ 10 ವರ್ಷದಾಗ ಬೆಳೆಸಿ ತೋರಿಸ್ರಿ. ಒಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಒಂದು 10 ವರ್ಷನಾಗ ನೀವು ಸೌಜನ್ಯಲ್ಲಿ ಮಾತಾಡಿ ನಡ್ಕೊಂಡಿದ್ದು ನಿಮ್ಗೆ ನೆನಪದ? ಇವತ್ತು ನೀವು ಅವ್ರು ಹಂಗೆ ನಡ್ಕೊಳತ್ತಾರ, ಹಿಂಗೆ ನಡ್ಕೊಳತ್ತಾರ ಅಂತೀರಿ. ಇಡೀ ಜಿಲ್ಲೆಗ ಯಾರು ಸರಿ ನೀವು ಚಲೋ ನಡ್ಕೊಂಡಿರಿ? ಇವತ್ತು ಈಶ್ವರ್ ಖಂಡ್ರೆ ಬಗ್ಗೆ ಮಾತಾಡ್ಲಕ್ಕ ನಿಮ್ ನೈತಿಕತೆ ಇಲ್ಲ. ಅದ್ರ ಪಾರ್ಟಿ ನಮ್ಮ ಕಾರ್ಯಕರ್ತರು ಸಿಂಹ ಹುಲಿ ಗರ್ಜನೆ, ನಮ್ಮ ಕಾರ್ಯಕರ್ತರು ಅದು ಇದು ಅಲ್ಲತ್ತೀರಿ. ನಿಮ್ ಕಾರ್ಯಕರ್ತರ ಬಗ್ಗೆ ನಿಮ್ ಕೂಡ್ಸಿದ್ದ ಮನ್ಯಾಗ ನಿಮ್ ಕಾರ್ಯಕರ್ತರೇ. ಇದು ನೆನ್ಪಿಟ್ಕೋರಿ. ರಾಮಚಂದ್ರ ವೀರಪ್ಪ ಅವ್ರು ಇದ್ದಾಗ ಒಬ್ಬರು ಕಾರ್ಯಕರ್ತರು ಯಾರೇ ಮನೆಗೆ ಹೋದ್ರು ಕೂಡ್ಸ್ಕೊಂಡು ಚಾ ಕುಡಿಸಿ ಅವ್ರು ಏನ್ ಸಮಸ್ಯೆ ಅದ ಕೇಳಿಸ್ಕೊಂಡು ಆಲಿಸ್ ಕಳಿಸ್ತಿರೋರು. ಇಡೀ ಶಾಶ್ವತ ಗೆದ್ದಂತ ಬಿಜೆಪಿ ನಮ್ಮ ಜಿಲ್ಲೆ MP ನಿಮ್ಮ ವೈಯಕ್ತಿಕ ನಿಮ್ ಸಲ ಕಳ್ಕೊಂಡ್ರಿ. ಭಗವಂತ ಖೂಬಾಜಿ ಅವರೇ ನೆನಪಿರ್ಲಿ. ನೀವು ಈಶ್ವರ್ ಖಂಡ್ರವ್ರಿಗೆ ಮನೆ ಕೂಡಿಸ್ತೀನಲ್ಲತ್ತೀರಿ. ಆ ಬಾಲ್ಕಿ ಸ್ವತ್ತದ ಅದ ನಿಮ್ ಪೂರಾ ಬಾಲ್ಕಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ವೋಟರ್ಸ್ ಗುತ್ತಿಗೆ ತಗೊಂಡ್ರಿ, ಅಧಿಕಾರಿ ಎಲ್ಲರೂ ಅಗ್ರಿಮೆಂಟ್ ಮಾಡ್ಕೊಂಡ್ರಿ. ನೀವೇ ಓಟ್ ಹಾಕ್ತಿರಿ ವಸ್ತು ಇದ್ದಿಂದ ಜನರ ಕ್ಷೇತ್ರದ. ನಿಮ್ದು ಪೈಲೆ ನೋಡ್ಕೋರಿ, ಮನೆ ಕುಂತೀರಿ, ಸೋತ್ ಸುಣ್ಣಾಗಿರಿ. ನಿಮ್ ಹಾಲತ್ ನೋಡ್ಕೋರಿ ಪೈಲೆ. ನೀವು ಈಶ್ವರ್ ಖಂಡ್ರೆಗೆ ಏನ್ ಸೋಲಿಸ್ತೀರಿ? ಬಿಟ್ಕೊಟ್ರದ ಕನಸಿನಾಗಿ ನೀವು ಶಾಶ್ವತ ಮನೆ ಕೊಡಿಸ್ತಾರೆ ನಿಮ್ಗೆ ಇನ್ನ ಜನ. ಇದೇ ರೀತಿ ನಡ್ಕೊಳತ್ತಿಲ್ಲ. ಇಷ್ಟು ಜನ ರಾಜಕೀಯ ಮಾಡಿ ಜಿಲ್ಲಾ ಸತ್ಯನಾಶ ಮಾಡಿದ್ರಿ. ಇವತ್ತು ದೇವ್ರ ಸರಿ ನಾಟಕ ಮಾಡ್ಲತ್ತೀರಿ. ನೀವು ಅಧಿಕಾರ ಇದ್ದಾಗ ನೀವು ತಂದಿರಿ ಫಂಡ್, ನೀವು ಉದ್ಘಾಟನೆ ಮಾಡೋದಿತ್ತು. ಆಯ್ತು, ಮೋದಿಜಿ ಅವ್ರು ಮಾಡ್ಯಾರ, ಮಾಡ್ಲಿ, ಒಳ್ಳೇದಾಗ್ಯದ. ಎಲ್ಲರೂ ಕಲ್ತು ನೀವು ಅಧಿಕಾರದಾಗಿದ್ದ ನೀವು ಮಾಡಿರಿ. ಈಗ ಅವ್ರ ಅಧಿಕಾರದಾಗ ಮಾಡ್ಲಿ, ಮಾಡ್ಲಕ್ ಸಹಕಾರ ಮಾಡಿ ಒಬ್ಬರೊಬ್ಬರು. ಈ ಒಂದು ಡೆವಲಪ್ಮೆಂಟ್ ಇಲ್ಲಿ ಬರೇ ಪಕ್ಷ ತಗೊಂಡು ಬರೇ ನಾಟಕ ಕಂಪನಿಗಳಾಗ್ಯಾವ ಇಡೀ ಜಿಲ್ಲಾದಾಗ. ಬೆಳಗಾದ್ರೆ ಅವ್ನು ವಿರುದ್ಧ ಇವ್ರು. ಅದೇ ಜನರ ಬಗ್ಗೆ ಕಳ್ಕೊಳ್ಳಿ ಇರ್ಲಿ, ಜನರ ಬಗ್ಗೆ ಹೋರಾಟ ಮಾಡ್ರಿ, ಜನರ ಬಗ್ಗೆ ಮಾತಾಡ್ರಿ. ಅದು ಏನೂ ಇಲ್ಲ. ರೈತರ ಕಬ್ಬು ಪೇಮೆಂಟ್ ಸಿಗಲ್ಲ ಅಂತದ, ಕಬ್ಬು ಫ್ಯಾಕ್ಟ್ರಿಗಳು ಬರೋಬರಿಲ್ಲ. ಆ ಹಲಿಗೇಟ್ ಫ್ಯಾಕ್ಟ್ರಿ ಬಂದಾಯ್ತು. ಇಂಡಸ್ಟ್ರಿಯಲ್ ಕೆಮಿಕಲ್ ದುನಿಯಾ ಸಾವಿರಾರು ಜನ ಹುಮ್ನಾಬಾದ್ ಹೈಯೆಸ್ಟ್ ಕ್ಯಾನ್ಸರ್ ಪೇಷಂಟ್ ಹುಮ್ನಾಬಾದ್ ಕ್ಷೇತ್ರದಾಗ ಇಂಡಸ್ಟ್ರಿಯಲ್ ಏರಿಯಾದಿಂದ. ಅದ್ರ ಸಹಿತ ಹೋರಾಟ ಮಾಡ್ರಿ. ಒಂದರ ಜನಪರ, ಗರೀಬರ ಪರ, ಒಳ್ಳೆಯ ಪರ ಮಾಡ್ರಿ. ಭಗವಂತ ಖೂಬಾಜಿ ಅವ್ರೆ, ಇನ್ನ ಮನೆ ಕುಂತ್ರು ನಿಮ್ಗೆ ಅರಿವು ಬರೋಲ್ಲ. ನೀವು ಎಷ್ಟು ಮಂದಿ ಮೇಲೆ ಕೇಸ್ ಮಾಡಿಸಿಲ್ಲ, ನೀವು ಎಷ್ಟು ಮಂದಿ ಮೇಲೆ ನೋಟಿಸ್ ತೆಗಿಸಿಲ್ಲ, ನೆನಪು ಮಾಡ್ಕೋರಿ. ಇಡೀ ನೀವು ಸೆಂಟ್ರಲ್ ಮಿನಿಸ್ಟರ್ ಇದ್ದಾಗ ನಿಮ್ಗೆ ಒಂದು ಶಾಸಕ ನಿಮ್ ಪಾರ್ಟಿ ಇದೆ, ಬಸವ ಕಲ್ಯಾಣದಾಗ ನಿಮ್ ಗಾಡಿಗೆ ಅಟ್ಟಾಡ್ಸ್ಕೊಂಡು ಚಪ್ಪಲಿ ತೋರಿಸಿ ನಿಮ್ ಜಗಳ ಆಡಿದ್ರಿ. ನಾಚಿಕೆ ಬರ್ಲಿ. ಯಾವ ತತ್ವ ಸಿದ್ಧಾಂತ, ಯಾವ ಮಾನವ ಹಕ್ಕು ಇದ್ದಿಲ್ಲ ಅವತ್ತ. ಇವತ್ತು ಮಾನವ ಹಕ್ಕು ಕೇಸ್ ಮಾಡ್ತೀನಲ್ಲತ್ತೀರಿ, ಅವತ್ತು ಮಾನವ ಹಕ್ಕು ಇದ್ದಿಲ್ಲ. ನೆನ್ಪು ಮಾಡ್ಕೋರಿ ಇವೆಲ್ಲ. ನೀವ್ ಏನ್ ಸಾಧ್ಯ ಇದ್ರಿ, ನೀವ್ ಹೆಂಗ್ ನಡ್ಕೊಂಡ್ರಿ, ಎಷ್ಟ್ ಮಂದಿಗೆ ಮಣ್ಣು ಮಾಡಿದ್ರಿ. ಕರ್ಮ ರಿಪೀಟ್, ದೇವ್ರು ಬಿಡಲ್ಲ. ಅದೇ ಪಾಪನಾಸ್ ದೇವ್ರು ಬಿಡಲ್ಲ. ನಿಮ್ಗ ನಾವು ಶಿವಭಕ್ತರೇ ಇದ್ದೇವು, ನಾವು ಸನಾತನ ಧರ್ಮದವರೇ ಇದ್ದೇವು. ಎಲ್ಲರೂ ಬರೋರು, ಎಲ್ಲರೂ ಸನಾತನ ಧರ್ಮದವರು, ಎಲ್ಲರೂ ದೇವ್ರಿಗೆ ನಂಬೋರ್ಯಾರ. ಯಾರು ದೇವ್ರಿಗೆ ನಂಬಲ್ಲ, ನಂಬಲಾರ್ದವ್ರು ಯಾರು ಇಲ್ಲ. ಜನರಿಗೆ ಕಾರ್ಯಕರ್ತರಿಗೆ ಮೊಹರ ಮಾಡ್ಕೊಂಡು ನೀವು ನಿಂತ ನೀವು ವೈಯಕ್ತಿಕ ಪ್ರಿಸ್ಟೇಸ್ ಅಲ್ಲಿ ನೀವು ಎಲ್ಲ ಜನರಿಗೆ ಹಾಳು ಮಾಡ್ಲತ್ತೀರಿ, ಕಾರ್ಯಕರ್ತರಿಗೆ ಹಾಳು ಮಾಡ್ಲತ್ತೀರಿ. ಭಗವಂತ ಖೂಬಾಜಿ, ನೀವು ಹೆಂಗ ನಡ್ಕೊಂಡ್ರಿ ಜನ ಸರಿ ನೆನ್ಪು ಮಾಡ್ಕೋರಿ. ರಾತ್ರಿ ದಿನ ಅವೇ ಕನ್ಸ್ಕೊಳ್ತಾವ ನಿಮ್ಗೀಗ. ಯಾಕಂದ್ರೆ ಮಾಡಿರಿ, ನೀವು ನಡ್ಕೊಂಡ್ರಿ ಆ ರೀತಿ. ಒಬ್ಬೊಬ್ಬರಿಗೆ ಮಣ್ಣು ಮಾಡಿರಿ, ಮಣ್ಣು. ಒಬ್ಬರು ಯಾವ ಸೌಜನ್ಯಕ್ಕೆ ಒಂದು ಫೋನ್ನಾಗ ಒಬ್ಬರು ಸರಿ ಮಾತಾಡಿಲ್ಲ. ಮಠದೀಶರು ಯಾರ ಸಮಸ್ಯೆ ತಗೊಂಡ್ ಬಂದಾಗ ಚಲೋ ಸ್ಪಂದಿಸಿಲ್ಲ. ಇಡೀ ಜಿಲ್ಲೆದ ಯಾರೋ ಹಿರಿಯರು ಬಂದ್ರು ಬಿ ಯಾವ ಊರ್ ಸಮಸ್ಯೆ, ಸಮಾಜ ಸಮಸ್ಯೆ ಅಂದಾಗೂ ಸ್ಪಂದಿಸಿಲ್ಲ ನೀವು. ಅವೆಲ್ಲ ನೆನ್ಪು ಮಾಡ್ಕೋರಿ. ಇವತ್ತು ಕುಂತು ನೀವು ಮಾತಾಡಕ್ ಬಂದ್ ಅಷ್ಟು BP ಇರೋದು ನಿಮ್ಗೆ. ಆರಾಮಿರ್ರಿ, ಕೂಲ್ ಆಗಿರ್ರಿ. ಸೋತಿರಂದ್ರು ಗಬರಸ್ಲಕ್ ಹೋಗ್ಬಿಡ್ರಿ. ಆರಾಮ್ ಕೂಡ್ಸ್ಯಾರ ನಿಮ್ ಮನೆ ಜನ. ಯಾಕಂದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತ ಗೊತ್ತಾಗ್ಯದ ಜನರಿಗೆ. ಅದಕ್ಕೆ ಆರಾಮಿರ್ರಿ. ಆರಾಮಿದ್ದು ಸುಮ್ಮ ಹೈ BP ಮಾಡ್ಕೊಂಡು ಮತ್ತೆ ಒಂದಾಗ್ಯದ್ದು ಸುಮ್ಮನೆ ಲಪಡ ಮಾಡ್ಕೊತ ಪಾಪ ಶಿವಲಿಂಗ್ ನೋಡ್ಕೋತಾರ. ಶಿವಲಿಂಗ್ ದೇವ್ರ ಶಿವ ಭಕ್ತರು ಎಲ್ಲರೂ ಇದು. ಯಾರ್ಯಾರಿಗೆ ಏನೋ ನೋಡ್ಕೊಳತ್ತಾರ ನೋಡ್ಕೊಂಡ ಈಗ ನೋಡ್ಕೊಂಡು ನಿಮ್ ಮನೆ ಕೂಡ್ಸನ. ನೀವು ಎಸ್ ಮಂದಿ ಕರ್ಮ ರಿಪೀಟ್, ಎಸ್ ಮಂದಿಗೆ ಮನೆ ಕೂಡ್ಸ್ಲಿರಿ, ಎಸ್ ಮಂದಿಗೆ TP ಕೊಡಲ್ಲ ಅಂದ್ರಿ, ಎಸ್ ಮಂದಿ ಗ್ರಾಮ ನೀವು ಏನೇನ್ ಮಾತಾಡ್ರಿ ಎಲ್ಲ ನೆನ್ಪು ಮಾಡ್ಕೋರಿ. ಭಗವಂತ ಖೂಬಾ ಹರಿತ ಸಮುದ್ರದ ಇದು. ಇವತ್ತು ಯಾರೋ ಅಧಿಕಾರದಾಗ ಇರ್ತಾರ, ನಾಳೆ ಯಾರೋ ಅಧಿಕಾರದಾಗ ಇರ್ತಾರ, ನಾಡ್ದು ಯಾರು ಇರ್ತಾರ.
ಇದು ಯಾರಪ್ಪನ ಸ್ವತ್ತಲ್ಲ, ಅಧಿಕಾರ ಜನರ ಜೊತೆ ನಾವು ಚಲೋ ಇದ್ದಾಗ ಕಾರ್ಯಕರ್ತರಿಗೆ ವೋಟರ್ಸ್ಗೆ ನಾವು ಅನ್ನ ತಗೊಂಡು ತಿಳ್ಕೊಂಡ್ರು ನಮ್ಗೆ ಪದೇ ಪದೇ ಗೆಲ್ಲಿಸ್ತಾರ. ಗೆದ್ದ ಮೇಲೆ ನಾವು ಎಕ್ಸಾಂಪಲ್ ಪಾಸ್ ಆಗಿಲ್ಲ, ಅಪ್ಪನ ಆಸ್ತಿ ಇಲ್ಲ, ಮತ್ತನ್ನ ಮಾಡಿ ಬರ್ಬಾರೆ ಜನರೇ. ನೀವು ತಪ್ಪು ಮಾಡಿರಿ, ನಿಮ್ ಕೂಡ್ಸ್ಯಾರ ಮನ್ಯಾಗ ಆರಾಮಿರ್ರಿ. ಸುಮ್ಮ ಇದು ಮಾಡ್ಕೊಂಡು ಎಲ್ಲ ಕಾರ್ಯಕರ್ತರು ಗುಮ್ರಾ ಮಾಡಿ ನಿಮ್ ಪಾರ್ಟಿ ಕಾರ್ಯಕರ್ತರ ಮೇಲೆ ಎಷ್ಟು ಮಂದಿ ಮೇಲೆ ಕೇಸ್ ಮಾಡ್ಸಿಲ್ರಿ? ಮಾಡ್ಸಿರಿ, ನೆನ್ಪು ಮಾಡ್ಕೊಳ್ರಿ. ನೀವು ಚಕ್ಕ ಚುಟಾಸದ ಈಶ್ವರ್ ಖಂಡ್ರೆ, ನೀವು ಈಶ್ವರ್ ಖಂಡ್ರೆ ಏನು ಮಾಡಕ್ಕಾಗಲ್ಲ ನಿಮ್ಗ. ನೀವು ಸೆಂಟ್ರಲ್ ಮಿನಿಸ್ಟರ್ ಇದ್ದಾಗ ಈಶ್ವರ್ ಖಂಡ್ರೆ ಅವ್ರಿಗೆ ಏನ್ ಮಾಡಕ್ಕಾಗಿಲ್ಲ. ಈಗ ಏನ್ ಮಾಡ್ತೀರಿ ಭಗವಂತ ಖೂಬಾಜಿ ಅವರೇ? ನೀವು ಮಾತಾಡಿದ್ರೆ ನನಗೂ ಬರ್ತದ, ಬಟ್ ಮಾಡಲ್ಲ. ನಮ್ಗೆ ಸಂಸ್ಕೃತಿ ಕಲಿಸಿದವರ ನೀವು ಎಷ್ಟು ಮಂದಿ ಮೇಲೆ ಕೇಸ್ ಮಾಡ್ಸಿಲ್ರಿ? ಒಳಗ್ ಉರಿತದ ಇಂತ ನನ್ನಂತ ಸಾವಿರಾರು ಜನರಿಗೆ ನೀವು ಪರೀಕ್ಷೆ ಮಾಡಿರಿ. ಒಳ್ಳೇದು ಮಾಡಿದ್ರೆ ಉಳಿಗಾಲ ಇಲ್ಲ ಈ ಜಮಾನದ ಕಲಿಯುಗದು. ಯಾವಾಗೆ ರಿಪೀಟ್ ಅರ್ಜೆಂಟ್. ಈಗಿಲ್ಲ ಮುತ್ತೆ ಮಾಡೋದು ಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳು ಮಾಡೋದು ಏನಾದ್ರು ಈಗಿಲ್ಲ. ನೀವು ಮಾಡಿದ್ ನೀವೇ ಭೋಗಿಸ್ಬೇಕು, ನಾವು ಮಾಡಿದ್ ನಾನೇ ಭೋಗಿಸ್ಬೇಕು. ನೀವು ಯಾರಿಂದ ಕೆಟ್ಟದಾಗ್ಲತ್ರ ಖುಷಿ ಪಡ್ತಿದ್ರಿ, ಏಟೆಟ್ ಪ್ರೆಷರ್ ಹಾಕ್ತಿದ್ರಿ ಅಧಿಕಾರಿಗಳಿಗೆ, SP ADSP ಎಲ್ಲ ಹೇಳ್ಸಿ ಕಳಿಸಿ ಎದುರು ಕೂಡಿಸಿ ಕೇಸ್ ಮಾಡಿಸಿ. ನೆನ್ಪೋಗ ಭಗವಂತ ಖೂಬಾ ಅವರೇ ಇವೆಲ್ಲ ನೆನ್ಪೋಗಲ್ ಜನರಾಗ, ಇವೆಲ್ಲ ನೆನ್ಪಿರ್ತಾವ. ನೀವೆಲ್ಲ ನೆನ್ಪೋಯ್ತು ಅಂತ ತಿಳ್ಕೊಂಡಿರ್ಬೇಕು. ಯಾರೋ ಅವರ ತಾಲೂಕಲ್ಲಿಂದ ಮಾಸ್ತರ್ ಮಾತಾಡೋ ಅವ್ರ ಮೇಲೆ ಕೇಸ್ ಮಾಡಿಸಿದ್ರಿ ನೀವು. ಫರ್ಟಿಲೈಸರ್ಸ್ ಅಲ್ಲಿ ಏನೋ ಕೇಳಿದ್ರ ಎಷ್ಟು ದೊಡ್ಡ ಮನಸ್ಸದ ನಿಮ್ದು, ಇದನ್ನ ಅರ್ಥ ಮಾಡ್ಕೊರಿ. ಯಾಕೆ ಸುಮ್ಮನೆ ಕಾಂಟ್ರವರ್ಸಿ ಮಾಡಿ ಇಡೀ ಜಿಲ್ಲಾ ಹೆಸರು ಹಾಳು ಮಾಡತ್ತೀರಿ? ಪಕ್ಷರ ಹಾಳಾಗ್ಯದ ನಿಮ್ಲಿಂದ. ಈಗ ಜಿಲ್ಲಾ ಹಾಳು ಮಾಡಕ್ ಹೋಗ್ಬಿಡ್ರಿ, ಆರಾಮಿಲ್ಲ. ಜನರು ಕೂಡ್ಸ್ಯಾರ, ಪೇಸೆನ್ಸಿ ನೋಡ್ಕೋತೀರಿ ಏನೇನ್ ಕೆಲಸ ಅನ್ನೋ ಏನೇನಿಲ್ಲ, ಯಾರ ಹೆಂಗ ಈಗ ಅರ್ಥ ಮಾಡ್ಕೊಂಡು ಕಲ್ತ್ಕೋರಿ, ಹುಷಾರಾಗ್ರಿ. ಇಷ್ಟೇ ಹೇಳ್ತೀನಿ. ಯಾಕಂದ್ರ ತೋಲ್ ಓವರ್ ಆಗ್ಬಾರ್ದು ಮನುಷ್ಯಗ್ರಿ. ತಾವು ಸಾಧ್ಯ ಇರ್ಬೇಕು, ತಾವು ಸಾಧ್ಯ ಇದ್ದು ನೀವು ಮಾಡ್ರಿ. ನೀವು ಸಾಧ್ಯ ಇದ್ದು ನೀವು ಮಾಡಿದ್ರೆ ಮಯೋ ಜನರು ಒಳ್ಳೆಯವ್ರಪ್ಪ ಅಂತೇಳಿ ಅಂತಾರ. ಅದಕ್ಕೆ ದಯವಿಟ್ಟು ಯಾರ ಬಗ್ಗೆ ಬಿ ಅಷ್ಟು ಅಗೌರವ ಜಿಲ್ಲಾದ ಉಸ್ತುವಾರಿ ಮಂತ್ರಿ ಅಲ್ಲ, ಘನತೆ ಕರ್ನಾಟಕ ರಾಜ್ಯ ಸರ್ಕಾರದಾಗ ಒಂದು ಮಧ್ಯಬರಿ ಮಂತ್ರಿ ಸ್ಥಾನ ಅದ. ಅವ್ರಿಗೆ ಕಚ್ಚಡ ಹಿಜಡ ಮೂಗು ಅವೆಲ್ಲ ಸೌಜನ್ಯ ನಿಮ್ಗೆ ಒಪ್ತದೇನ್ರಿ? ನೀವು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವ್ರು ಇದ್ದೀರಿ, ಒಪ್ತದ ಹೇಳ್ರಿ. ನೀವು ಮನ್ಸಿಗಾದ್ರೆ ಎಲ್ಲ ಕ್ವಶನ್ ಮಾಡ್ಕೊರಿ, ನೀವು ಏನೇನ್ ತಪ್ಪು ಮಾಡ್ರಿ, ಯಾಕೆ ಕುಡ್ಚಾರ. ಮತ್ತೆ ಈಗೂ ಅದೇ ತಪ್ಪು ಬಂದ್ರೆ ಹೆಂಗ್ರಿ? ಜನರ ಮುಗ್ದರಿಲ್ಲ, ಭಾಳ ಹುಷಾರ. ನೀವು ಸುಮ್ಮನೆ ಕೂತು ಚಲೋ ಇದ್ರೆ ಮತ್ತೆ ನೋಡ್ತಾರ ಜನ, ಇಲ್ಲಾಂದ್ರೆ ಮತ್ತೆ ಪರ್ಮನೆಂಟ್ ಕೂಡಿಸ್ತಾರ ಮನ್ಯಾಗ. ಭಗವಂತ ಖೂಬಾಜಿ ಅವರೇ, ನಮ್ಮಂತ ನಂದೋರು ತಕ್ಲೀಫ್ ನೀವು ಎಷ್ಟ್ ಮಂದಿಗೆ ನೀವು ಇದ್ದು ಕೊಲ್ಲಿರಿ, ಎಷ್ಟ್ ಮಂದಿಗೆ ಇದ್ದು ಕೊಲ್ಲಿರಿ ಅಂತ ನೀವು ಇಕ್ಕಿ ಕೊಲ್ಲಿರಿ. ನಿಮ್ಮಂತ ಸುಳ್ಳ, ನಿಮ್ಮಂತ ಲೋಫರ, ನಿಮ್ಮಂತ ಲುಚ್ಚ, ನಿಮ್ಮಂತ ಕಚಡ ಈ ಜಗತ್ತಿನಾಗ್ಲಿ ಯಾರು ಸಿಗಲ್ಲ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಧನ್ಯವಾದ ಜನರೇ. ಇದು ಯಾರ ಸಲಿಂದಿಲ್ಲ, ವೈಯಕ್ತಿಕ ಅವ್ರೊಬ್ಬರ ಸಲಿಂದೆ. ಅವ್ರು ಮಾತಾಡ್ಯಾರ, ಅವ್ರು ಮಾಡ್ಯಾರ ಕರ್ಮಗಳ ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ ಗೆಳೆಯರೇ, ಧನ್ಯವಾದ. JK ನ್ಯೂಸ್ ಕನ್ನಡ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ.